ಶರಣರು ಈ ನಾಡಿಗೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆ ಅಂದ್ರೆ ಸಂಪತ್ತಲ್ಲ, ರೊಕ್ಕ ರೂಪಾಯಿ ಭೂಮಿ ಅಲ್ಲ. ಶರಣರು ಹುಟ್ಟಿದ ದೊಡ್ಡ ಕೊಡುಗೆ ಕಾಣಿಕೆ ಅಂದ್ರ ವಚನಗಳು, ಅವರ ಸುಂದರ ಮಾತು, ನಮ್ಮಂಗ ಬದುಕಿದವರು, ನಮ್ಮಂಗ ಬಾಳೆ. ನಾವು ಕಾಯಕ ಮಾಡ್ತಾ ಇದ್ದೇವೆ, ಅವರು ಕಾಯಕ ಮಾಡಿದ್ದಾರೆ. ನೀವು ಲಗ್ನ ಆಗಿದ್ದೀರಿ, ಅವರು ಲಗ್ನ ಆಗಿದ್ದಾರೆ. ಅವರು ಶರಣರಾದರು, ನಾವು ಸಂಸಾರಿಗಳಾಗಿ. ಇಷ್ಟೇ ಅವರಿಗೆ ನಮಗೆ ಅವರ ಜೀವನ ಎಷ್ಟು ಸ್ವಚ್ಛ, ಸುಂದರ, ಚೆನ್ನಾಗಿದೆ. ಯಾಕೆ ಹಸನಾಗಿತ್ತಂದ್ರ ಶರಣರ ಬಾಯಲ್ಲಿ ಎಂತ ಶಬ್ದಗಳಿತ್ತು ಅಂದ್ರ, ಶರಣರ ಮುಖದಿಂದ ಎಂತ ವಾಣಿಗಳು ಹುಟ್ಟಿತ್ತು ಅಂದ್ರ, ಏನಕ್ಕಿಂತ ಕಿರಿಯರಿಲ್ಲ. ಏನ್ ಸುಂದರ ಮಾತು, ಎಷ್ಟು ಸರಳವಾದಂತ ಮಾತನ್ನ ಹೇಳ್ತಾರ ಅವ್ರು. ಏನದು, ಏನಾಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಏನ್ ಮಾತು ಬಸವಣ್ಣ. ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಪ್ರತಿಯೊಬ್ಬರು ಪಾಲಿಸುವ ರೀತಿಯಲ್ಲಿ ಬಸವಣ್ಣ ಬದುಕಿದ. ಸರಳವಾದಂತ ಮಾತುಗಳನ್ನು ಹೇಳಿದ್ರಿಂದ ಬಸವಣ್ಣ ಎಲ್ಲರಿಗೂ ಬೇಕಾದ. ಸುಮ್ಮನೆ ನಿಮ್ಮನ್ನ ಕೇಳಿದ್ರ ಬೆಲ್ಲ ಯಾರಿಗೆ ಬೇಡ, ಎಲ್ಲರಿಗೂ ಬೇಕ. ಆದ್ರೆ ಶುಗರ್ ಇದ್ದವ್ರನ್ನ ಬಿಟ್ಟ ಅವ್ರ ಇಂಟ್ರೆಸ್ಟ್ ಇಲ್ಲ. ನಿಮ್ಗ್ ಬೆಲ್ಲದು ಬೇಕನ್ನಂದ್ರೆ ನಮ್ಗೇನ್ ಬೇಡ ಅಂತಾರ. ಯಾಕ ಕೇಳಿದ್ರೆ ನಮ್ಮಲ್ಲಿ ಒಳಗ ತಯಾರಾಗ್ಯದ. ಹೌದಿಲ್ಲ? ಬಸವಣ್ಣನ ಮಾತಂದ್ರ ಎಲ್ಲರಿಗೂ ಬೆಲ್ಲ ಇದ್ದಾನೆ. ಸಿಹಿ ಆದಂತ ಮಾತುಗಳು. ಅದಕ್ಕಾಗಿ ನಿನ್ನೆ ವಚನ ನೋಡಿದೆವು. ಯಾಕೆ ಬಸವಣ್ಣ ದೊಡ್ಡವಾದ, ಏನಕ್ಕಿಂತ ಕಿರಿಯರಿಲ್ಲ, ನಾನ ಸಣ್ಣ. ಯಾರಿಗೆ ಹೇಳಕ್ ಸಾಧ್ಯತೆ ಅದರಿ? ಹೌದ ಇಲ್ಲ? ಒಟ್ಟ ಸಾಧ್ಯ. ಸುಮ್ಮನೆ ನಾ ಬಹಳ ದಿನ ನೋಡಿ ಅತ್ತಿಗಳ ಬಾಳ ಮಂದಿ ಬಂದಾರೆ, ಸ್ವಸ್ಥ್ಯಾರ ಮನ್ಯಾಗ ಇಟ್ಟಾರ. ಕೆಲವೊಂದು ಸ್ವಸ್ಥ್ಯರು ಬಂದಾವ, ಇರ್ಲಿ. ಸುಮ್ಮನೆ ನೋಡಿ, ಇವತ್ ಹೋಗಿ ಮನೆಗೆ ಹೋಗಿ ಸೊಸಿ ಮುಂದ ನೀನ ಆಗ್ತಿ ನಾನ ಸೊಸಿ ಅನ್ರಿ. ನಾ ಹೇಳಿದ್ದಲ್ಲದ ಬಸವಣ್ಣ ಹೇಳ್ತಾ ಇದ್ದಾನ. ಏನಂತ, ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ಜನರ ಸಂಘ ಹೆಜ್ಜೆಯಲು ಸವಿದಂತೆ, ದುರ್ಜನರ ಸಂಘ ಅದು ಭಂಗವಯ್ಯ. ಯಾವ ವಚನ ನೀವು ಬಾಯ್ಪಾಟ್ ಮಾಡ್ತೀರೋ ಗೊತ್ತಿಲ್ಲ, ಇದನ್ನು ಮಾತ್ರ ನೆನಪಿಟ್ಕೊಳ್ತ. ಯಾಕಂದ್ರ ಇದು ಬದುಕನ್ನು ಸುಂದರ ಮಾಡುವಂತ ವಚನ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಅದು ಭಂಗವಯ್ಯ. ಅವರು ದುರ್ಜನರು ಯಾವತ್ತು ಭಂಗ ಮಾಡ್ತಾರತ್ತ, ಮಣಿತನವನ್ನೇ ಹಾಳು ಮಾಡ್ತಾರತ್ತ, ಬದುಕನ್ನೇ ಹಾಳು ಮಾಡ್ತಾರ. ಅದಕ್ಕೂ ಭಂಗವಯ್ಯ. ಸಂಘಗಳು ಎರಡುಂಟು, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಆಯ್ಕೆ ಮಾಡಕ್ ನಮಗ್ ಕೊಟ್ಟಿದ್ದಾನ ಬಸವಣ್ಣ. ನೀವು ಇದ್ರ ಯಾವುದನ್ನ ಆಯ್ಕೆ ಮಾಡ್ಕೋತೀರಿ ನೋಡಿ. ನೀವು ಸುಮ್ನೆ ನೋಡಿ, ಮಕ್ಕಳಿಗೆ ಎಲ್ಲ ಅದಾರ, ಏನೋ ಇವತ್ತು ನನ್ನ ಪುಣ್ಯ ಅಲ್ಲೆಲ್ಲ ಕೂತಾರ.
ಬಹಳ ಕಷ್ಟ. ಇರ್ಲಿ, ಸುಮ್ಮನೆ ಮಕ್ಕಳಿಗೆ ನಾ ಒಂದು ಪ್ರಶ್ನೆ ಕೇಳಿ ಅಂದ್ರೆ, ನೋಡಿ ನಿಮ್ಗೆ ಯಾವ್ದು ಇಷ್ಟವಾದ ಪದಾರ್ಥ ಅಂದ್ರೆ ನೀವು ದಾಸೋಹ ಮಾಡ್ತಿರ್ತೀರಿ. ಸಜ್ಜಕ ಸಜ್ಜಕ ಊಟ ಮಾಡ್ತೀರಿ ನೀವು, ಪ್ರಸಾದ ಹೌದಿಲ್ಲ? ಸಜ್ಜಕ ಅನ್ನ ಚಲೋನು ಏನ ಪಾನಿಪುರಿ ಚಲೋನು? ನೋಡಲಿ, ಹೌದಿಲ್ಲ? ಮಕ್ಕಳು ಹೇಳಿದು ನಮಗ್ ಪಾನಿಪುರಿ, ಕುರ್ಕುರಿ ಅವು ಚಲೋ. ಈ ಮಕ್ಕಳ ತಂದೆಗಳದಾರ, ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೋ ಪಾನಿಪುರಿ ಬ್ಯಾಡ, ನಮಗ ಸಜ್ಜಕ ಅನ್ನ ಸಾರ ಇರ್ತಿ. ಇವೆರಡು ಸಜ್ಜನರ ಸಂಘದಾವ. ಹೌದು, ಎಷ್ಟು ಮಜಾ. ಮನಸ್ಸ ಹೆಂಗ್ ಎಳಸ್ತದ ನೋಡು. ಪಾನಿಪುರಿ ಅಂದ್ರಪ್ಲೆ ಮನಸ್ಸು ಅರಳಿ ಬಿಡುತ್ತ. ಇವತ್ ಅದನ್ನ ಮಾಡ್ಸ್ಯಾರ, ಮತ್ ಎದ್ದು ಬಾದಿದ್ದೀರಿ ಹೆಂಗದ? ಅವ್ರು ಹಿಂಗಾಗಿ ಬಿಡ್ತು. ಇವತ್ ಪಾನಿಪುರಿ ಹೆಂಗದ? ವಿಷಯಗಳ ಕಡೆ ಮನಸ್ಸು ಹೆಂಗ ಎಳಿತದ, ಹೆಂಗ್ ಎಳಿತದ ನೋಡಿ. ಸಜ್ಜಕ ಹೆಂಗದ? ಯಾವುದು ಆರೋಗ್ಯಕ್ಕ ಹಿತಕರ ಅದ ಅದ್ ಯಾವುದು ಹಿಡಿಸಲಿಲ್ಲ. ಯಾವುದು ಅನಾರೋಗ್ಯ ಉಂಟು ಮಾಡ್ತದ ಅದು ನಮಗೆಲ್ಲರಿಗೂ ನಾಲ್ಗಿ ಸವಿ ನೋಡಿದಿವಿ, ಶರೀರ ಸವಿ ನೋಡಲಿಲ್ಲ. ನಾವೆಲ್ಲರೂ ನಾಲ್ಗಿ ಸವಿ ಬೇಕಾದವ್ರು ನೋಡ್ರಿ ನೀವು. ನಾಲ್ಗಿ ಸವಿ ಏನ್ ಮಾಡ್ತೈತಿ ಅಂದ್ರ ಅದನ್ನ ನಮ್ಮನ್ನ ರುಚಿಯನ್ನು ನೋಡ್ತದ. ಶರೀರಕ್ಕ ಜ್ವರ ಬಂದ ತಕ್ಷಣವೇ ಡಾಕ್ಟರ್ ಹೇಳ್ತಾನ, ವೈದ್ಯರು ಹೇಳ್ತಾರ, ಏನಪ್ಪಾ ಬಜ್ಜಿ ಅದು ತಿನ್ನಬೇಡ. ಜ್ವರ ಬಂದಾಗ ಅದ ಬಹಳ ಹಿಡ್ಸಾಕತ್ತದ. ಹುಡುಗರು ಹೇಳ್ತಾರ, ಯಾವ ಬಜ್ಜಿ ಮಾಡ. ಅವನಿಗೆ ಗೊತ್ತದ ಇದು ಅಹಿತಕರ, ಹಿತಕರ ಯಾವುದು. ಸಜ್ಜನರ ಸಂಘ ಬಹಳ ಹಿತಕರ ಅದ, ಆದ್ರ ಸಂಘ ಹಿಡಿಸೋದಿಲ್ಲ. ದುರ್ಜನರ ಸಂಘ ಯಾವತ್ತು ಯಾವ ಕಡೆಗೆ ಹೋಗಲಾರ್ದಂಗ್ ಮಾಡ್ತದ, ಅದ ಹಿಡಿಸ್ತಿರ್ತದ. ಸುಮ್ನೆ ಎಲ್ಲ ಅದರಿ ನೋಡ್ತೀರಿ, ಸುಮ್ನೆ ಒಂದ್ಸಲ ನೋಡಿ ನೀವು ಪರೀಕ್ಷೆ ಮಾಡ್ತಿರ್ತೀರಿ, ಘಟನೆಗಳನ್ನ ಕೇಳಿರ್ತಿರ್ತೀರಿ. ವಯಸ್ಸಾದಂತವ್ರ ಅದರಿ, ಸುಮ್ನೆ ಕಟ್ಟಿ ಕುತ್ಕೊಂಡ ಒಂದ್ ಬೀಡಿ ಸೇರ್ತಿರ್ತೀರಿ, ಹೌದಾ? ಬೀಡಿ ಸೇದುವಾಗ ಏನೋ ಕಡ್ಡಿ ಪಟ್ನ ಇರ್ಲಿಲ್ಲ ಅಂದ್ರ ಯಾವ್ದೋ ನಿಮ್ ಮನಿ ಹುಡುಗನ ಒಳಗ ಹಚ್ಕೊಂಬರ್ರಿ ಅಂತ ಹೇಳ್ತಿರ್ತೀರಿ. ಒಂದ್ಸಲ ನಿಮ್ಮನ್ನ ಹುಡುಗ ಮೊಮ್ಮಗ ಕೇಳಿದಂದ್ರ, ಮುತ್ತೆ ಇದ್ರಾಗ ಏನೈತಿ, ಎದ್ರಲ್ಲಿ ಬೀಡಿಯಲ್ಲಿ ಮುತ್ತೆ ಏನೈತಿ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡಕ್ ಆಗ್ತದ ನಮ್ಗ? ಆಗ್ತದ ಇಲ್ಲ. ಜರ ಇದ್ರಾಗ ಯಾವ್ದಾರ, ಯಾಕಂದ್ರೆ ಈಗಿನ ಹುಡುಗರು ಬಹಳ ಸ್ಯಾನ್ಯಾರದಾರ. ಮುದ್ದೆ ಇದ್ರಾಗ ಏನ ಪ್ರೋಟೀನ್ ಅದೋ, ವಿಟಾಮಿನ್ ಅದೋ, ಕಾರ್ಬೋಹೈಡ್ರೇಟ್ ಅದೋ, ಯಾವ್ದಾರೆ ಅದ ಅಂತ ಒಂದು ಪ್ರಶ್ನೆ ಕೇಳಿದಂದ್ರ ಏನ್ ಹೇಳಕ್ ಆಗ್ತದ? ಉತ್ತರ ಇಲ್ಲ ಅವನಂತೇಳಿ. ಜರ ಹುಡುಗ ನೀವ್ ಹಂಗ ಹಚ್ಕೊಂಬರ್ರಿ ಅಂತ ಕಳಿಸಿದಾಗ ಒಂದ್ ಸಲ ಅವಂಗೂ ಅನಿಸ್ತದ, ನಾ ಮುತ್ಯ ಹೊಗಿ ಬಿಡ್ತಾನ ಇದ್ರಲೆ. ಏನದು? ಬೀಡಿಯಿಂದ ನಿಮ್ಗೆ ಹೊಗಿ ಬರ್ತದ. ಹೊಗಿ ಹೆಂಗ್ ಬರ್ತದ ಅಂತ ಒಂದ್ಸಲ ಪ್ರಯೋಗ ಮಾಡಿದಂದ್ರ ಎಷ್ಟು ಕಷ್ಟದ.
ಆ ಮೊಮ್ಮಗಂದೇನ ಸರಿಯೋ ತಪ್ಪು? ಯಾಕ ಮುತ್ಯಾನ ಸಂಘ ಮಾಡಿದ. ಮುತ್ಯಾನ ಸಂಘ ಕೆಟ್ಟಿಲ್ಲ, ಹಚ್ಕೊಂಬಾನು ಸಂಘ ಮಾಡಿದಾನ. ಆ ಉದ್ದೇಶದಲ್ಲೇ ಮೊಮ್ಮಗ ಏನಾದ, ಅವನು ಹೊಗಿ ಬಿಡಾಕ ಕಲಿತ. ಆ ಹುಡುಗರಿಗೆ ಏನ ಬರಾಕೈತಿ ಅಂದ್ರ ಇಂಟ್ರೆಸ್ಟ್ ಬರಾಕೈತಿ. ನಮ್ ಮುತ್ಯ ಬಾಯಿಲೆ ಸೇರಿ ಮೂಗಿಲೆ ಬಿಡ್ತಾನಲ್ಲ. ಹೊಸ ಪ್ರಯೋಗ ಸಂಶೋಧನೆ ಯಾವ ವಿಜ್ಞಾನ ಮಾಡಿಲ್ಲ, ಬಾಯಿಲೆ ಸೇರಿ ಮೂಗಿಲಿ ಬಿಡೋ ದೊಡ್ಡ ಕ್ರಾಂತಿ. ಜರ ಹುಡುಗ ಮೂಗಿಲೆ ಬಿಟ್ಟು ಕಿವಿಲೆ ತೆಗಿಯಾಕ ಪ್ರಯತ್ನ ಮಾಡಿದಂದ್ರ ನಮ್ ಮುತ್ಯಾನಿಗಿಂತ ನಾವು ಮುಂದುವರಿಬೇಕಂದ್ರ ಗತಿ ಹೆಂಗ? ಆತ್ಮೀಯರೇ, ಬಸವಣ್ಣ ಹೇಳಿದ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಸರ್ವಜ್ಞನು ಹೇಳಿದಾನ ಏನ? ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಅದು ಬಚ್ಚಲ ನೀರಿನಂತಿಕ್ಕು ಸರ್ವಜ್ಞ. ಯಾ ನೀರ? ಸರ್ವಜ್ಞ ಎಷ್ಟು ಶಾಣೆ ಅದಾನ. ಬಚ್ಚಲ ನೀರಾಗ ಏನಿರ್ತಾವು? ನಿಮ್ ಊರಾಗ ಓಡಾಡಕತ್ತೇವಲ್ಲ ಅವು. ಹಂದಿ. ಹೌದ? ಯಾಕಂದ್ರ ಎಲ್ಲಾ ಬ್ಯಾಡಾದಂತ ನೀರೆಲ್ಲಿ ಇರ್ತದಂದ್ರ ಗಟರ್. ಅಲ್ಲಿರುವಂತದ್ ಯಾವ್ದಂದ್ರ ಹಂದಿ. ಒಬ್ಬ ಹುಡುಗ, ನಾ ಬರಾಕತ್ತೀನಿ ಈಗ ವಾಹನದಾಗ ಬರಾಕತ್ತಿದ್ದೆ, ಒಬ್ಬ ಹುಡುಗ ಹಂದಿ ತುಳ್ಯಾಕತ್ತಿದ್ದ. ಏನ್ ತುಳ್ಯಾಕತ್ತಿದ್ದ? ಹಂದಿ ತುಳ್ಯಾಕತ್ತಿದ್ದ. ಸೋಪ್ ಯಾವ್ದು ಹಚ್ಚಾನಂದ್ರ ಡವ್ ಸೋಪ್ ಹಚ್ಚಾಕತ್ತಾನ. ನಾನ್ ಕೇಳಿದೆ, ಹಂದಿ ಯಾಕ ತುಳ್ಯಾಕತ್ತೀರಿ ಅಂತಂದೆ. ಅವ್ ಹೇಳ್ದ, ಸ್ವಾಮೀಜಿ ಹಂದಿ ಸ್ವಚ್ಛ ಮಾಡ್ಬೇಕಾಗಿ. ನನಗ್ ಖುಷಿ ಆದ. ಹೌದು, ಇರ್ಲಿ, ಆನಂದ ಅನಿಸ್ತು. ಹಂದಿ ತುಳ್ಯಾಕತ್ತಿದ, ಹಂದಿ ಸ್ವಚ್ಛ ಮಾಡೋ ಸಂಬಂಧ ತೊಳೆದ. ಆಯ್ತಿನ್ನು ಬಿಡದನ, ಸ್ವಚ್ಛ ಆಗೈತಿ ಅಂತ ಕೇಳಿ ಬಿಟ್ರುಪ್ಲೆ ಹಂದಿ ಎಲ್ಲಿ ಹೋತು? ನಿಮ್ಗೇನ್ ಗೊತ್ತ? ನೀವು ಯಾವಾಗ ಹೋಗಿರಿ? ಹೌದಿಲ್ಲ? ಸ್ವಚ್ಛ ಹೆಂಗೆ ತೊಳೆದ, 50-60 ರೂಪಾಯಿ ಕಿಮ್ಮತ್ತಿನ ಸೋಪ್ ಹಚ್ಚಿ ತೊಳೆದ, ಬಿಟ್ರುಪ್ಲೆ ಅದ್ ಎಲ್ಲಿ ಹೋಯ್ತು? ಮೂಲ ತನ್ನ ಸ್ಥಳಕ್ಕ ಹೋಯ್ತು. ಹಂದಿರುವಂತ ದೊಡ್ಡದಾದಂತ ಬೆಡ್ರೂಮ್ ಯಾವುದು? ದೊಡ್ಡ ಬೆಡ್ರೂಮ್ ಅದರದು, ಅದ್ರ ವಾಸಸ್ಥಾನ. ಏನ್ ಗಮ್ಮತ್ ವಾಸ ಬರ್ತೈತಿ. ಯಾವುದು? ಡವ್ ಸೋಪದಲ್ಲ, ಎದ್ರದು? ಗಟ್ರ ವಾಸನೆ. ನೀವು ಮುಚ್ಚೋಕತ್ತೀರಿ, ಇಲ್ಲಿ ಬರಾಕೈತಿ. ತನ್ನ ಸ್ಥಳ ಬಿಡಲಿಲ್ಲ ಹಂದಿ. ಆತ್ಮೇರೆ, ಅದಕ್ಕ ಸರ್ವಜ್ಞ ಹೇಳ್ತಾನು, ದುರ್ಜನರ ಸಂಘ ಬಚ್ಚಲ ನೀರಿನಂತಿಕ್ಕು ಸರ್ವಜ್ಞ. ದುರ್ಜನರ ಸಂಘ ಅದನ್ನ ಬೇಕಾದ ಮಾಡಿದ್ರೆ ಅವ್ರು ಬದಲಾಗೋದಿಲ್ಲ. ಅವ್ರ ಸಂಘ ಯಾರ್ಯಾರು ಮಾಡ್ತಾರ ಎಲ್ಲಾನು ಕೆಡತ್ತಾರ. ಆದ್ರ ಮನುಷ್ಯನಾಗಿ ಬಂದ ಮೇಲತ್ತ ಸತ್ಸಂಗ ಮಾಡಿ. ಇದೇನು ಸತ್ಸಂಗದಲ್ಲ, ಇದೇ ನಮಗ ಜೀವನಕ್ಕೊಂದ್ ದಾರಿ. ಜೀವನವನ್ನ ಹೂವಿನಂಗ ಮಾಡುವಂತ ದಾರಿ ಯಾವ್ದಾದ್ರು ಇದ್ರೆ ಅದು ಸತ್ಸಂಗ. ಸಂಘ ಒಳ್ಳೇದಿರ್ಬೇಕು. ನಿಮ್ಗ ಸುಮ್ಮೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಹೋದ್ ಸರಿ
ಒಂದ್ ಊರಿಗೆ ಪ್ರವಚನಕ್ಕೆ ಹೊಂಟಿದ್ದೆ ನಾ. ಶ್ರಾವಣ ಮಾಸ ಇತ್ತು, ಪ್ರವಚನ ಮುಕ್ತಾಯ ಸಮಾರಂಭ ಇತ್ತು. ಮುಕ್ತಾಯ ಸಮಾರಂಭ ಇತ್ತು ಅಂತದ್ರಾಗ ಪ್ರವಚನಕ್ಕೆ ಹೊಂಟಿದ್ದೆ. ಒಟ್ಟ ಬಸ್ ಸಿಗಲಿಲ್ಲ. ಅಂತ ಸಂದರ್ಭದಾಗ ಇನ್ ಎಷ್ಟೋ ತಕ್ಕ ನಿಂದ್ರನ ತಿಳ್ಕೊಂಡ ಟ್ರಕ್ ದಾಗ ಹತ್ತುವಂತ ಪಾಳೆ ಬಂತು. ಎದ್ರಾಗ ಟ್ರಕ್ ದಾಗ ಹತ್ತಿದೆ. ಅವ ತರಿ ರೂಪ್ಲಿ ಹತ್ತಿಸ್ಕೊಂಡ ಆಯ್ತ ತಿಳ್ಕೊಂಡ ಹೊಂಟಿವಿ. ನಾವ್ ಒಬ್ಬನ ಇದ್ದಿದ್ದಿಲ್ಲ, 4-5 ಮಂದಿ ಇದ್ವಿ ನಾವು. ಪ್ರವಚನ ಮುಕ್ತಾಯ ಸಮಾರಂಭ ಇತ್ತು. ಎಲ್ಲಾ ಕೂಡಿ ಟ್ರಕ್ ದಾಗ ಒಳಗ್ ಹೋಗು ಪಾಳೆ. ಸ್ವಲ್ಪ ಹಂಗ ಮುಂದ್ ಹಾದಿವಿ. ಮುಂದ್ ಹೋಗೋಟಳಿಗೆ ಪೊಲೀಸ್ ಸ್ಟೇಷನ್ ಬಂತು. ಯಾವಾಗ ಪೊಲೀಸ್ ಸ್ಟೇಷನ್ ಬಂತು ನೋಡಿದವ್ರೆಲ್ಲಾ ನಿಂತಿದ್ರೆಲ್ಲಾ ಪೊಲೀಸರು ಸ್ವಾಮಿಗಳು ಮ್ಯಾಲಿಂದ ಅಂಗಿ ಕಳಿದಂದ. ಯಾಕು ಅಂತ ನಾವ್ ಕೇಳಿದು, ಈಗ ಹೇಳಂಗಿಲ್ಲ, ಮೊದಲ ಅಂಗಿ ಕಳಿದಂದ. ಆಯ್ತ ತಿಳ್ಕೊಂಡ್ ಅಂಗಿ ಕಳೆದ ಬಗಲ ಕೂತೀವಿ ನಾವು. ಮುಂದ ಪೊಲೀಸ್ ಬಂದ, ಪ್ಯಾಸೆಂಜರ್ ಯಾಕೆ ಹಾಕಿದಿ, ದಂಡ ಕಟ್ಟಲ್ದವ್. ಸಾವ ಇವೆಲ್ಲಾ ಪ್ಯಾಸೆಂಜರ್ ಅಲ್ಲ, ಇವ್ರೆಲ್ಲಾ ಹಮಾಲ್ರ ಅಂದವ್. ಏನಂದವ? ನಾವ್ ಏನಾದಿವಿ? ಯಾರ ಸಂಘ ಮಾಡಿದ್ವಿ ನಾವು? ಡ್ರೈವರ್ ಸಂಘ ಮಾಡಿದಕ್ಕೆ ಏನಾದ್ವಿ ನಾವು? ನೀವು ಎಲ್ಲಾದರೂ ಯಾವ್ದಾರ ಸಂಘ ಮಾಡಿದ್ರೆ ಗತಿ ಹೆಂಗ? ಬರೇ ಒಂದು ತಾಸಿನ ದಾರಿ ಒಳಗ ಹೋಗುವಾಗ ಮನುಷ್ಯ ನಾವು ದೊಡ್ಡ ದೊಡ್ಡ ಸನ್ಯಾಸಿಗಳಂತ ಅನ್ನೋದು ಹೋಗ್ಲಿಲ್ಲ ನಮ್ಮಲ್ಲಿ. ಆ ಡ್ರೈವರ್ ಸಂಘ ಮಾಡಿದೀವಿ, ಹಮಾಲ್ರ ಅದೀವಿ. ಸಂಘಗಳು ಎರಡುಂಟು. ಚಲೋ ಅಂತ ಸಂಘ ಮಾಡಿದ್ವಿ ಅಂದ್ರೆ ಹಾಕಿದ್ದಿಲ್ಲ ನಾವು. ಕೆಟ್ಟವ್ರ ಸಂಘ ಮಾಡಿದೀವಿ, ನಾವೆಲ್ಲ ಕೆಟ್ಟವರಾಗಿಬಿಟ್ಟಿವಿ. ಅದಕ್ಕ ಹೇಳಿದ, ದುರ್ಜನರ ಸಂಘ ಅದು ಭಂಗವಯ್ಯ. ಅವ್ರು ಯಾವತ್ತೂ ಕೆಡ್ಸತ್ತಿರ್ತಾರ, ಒಳ್ಳೇದಂತ್ರ ಒಟ್ಟ ಮಾಡೋದಿಲ್ಲ. ಕೆಟ್ಟವ್ರೆಂದರೆ ಇಲ್ಲಿವರೆಗೆ ನಾವು ಪುರಾಣ ಕೇಳಿದ್ವಿ, ಉಪನಿಷತ್ತುಗಳನ್ನು ನೋಡಿದೀವಿ. ಎಲ್ಲರ ಕೆಟ್ಟವ್ರ ಹೆಸರು ಅವರೂ ಅದಾವ, ಜ್ಞಾನಿಗಳ ಹೆಸರು ಅದಾವ. ಆದ್ರ ಇವ್ರ ಕೆಟ್ಟಾರತ್ತ ಹೆಸರು ಅದಾವ. ಈಗ ರಾವಣ ಅದಾನ, ಹೆಸರದ. ಇವ್ ಚಲೋ ಹತ್ತಿರ ಕೆಟ್ಟ ಹತ್ತಿರೋ? ರಾವಣ ಅಂದ್ರು ಬೆಲೆ ಕೆಟ್ಟ ಮತ್ತೆ ಹೆಸರದ. ಅವಂದು ರಾಮಾಯಣದಾಗ ಬರಬೇಕು ಹೆಸರ. ರಾಮ್ ಅಂದ್ರೆ ಪುರುಷೋತ್ತಮ ಅಂತ ಹೆಸರದ. ದುರ್ಯೋಧನ ಅಂದ್ರ ಬೆಲೆ ಕೆಟ್ಟ ಮತ್ತೆ ಹೆಸರದ. ಧರ್ಮ ಅಂದ್ರೆ ಚಲೋ ಅಂತ ಹೆಸರದ. ಅದಕ್ಕ ನಿಮಗ್ ಯಾವ್ದು ಬೇಕು ಆಯ್ಕೆ ಮಾಡುವಂತ ಇದು ವಿಚಾರಧಾರೆ. ದುರ್ಯೋಧನ ಆಗೋದು ಬಹಳ ಸುಲಭದ, ಅರ್ಜುನ್ ಆಗೋದು ಬಹಳ ಸುಲಭದ. ನಾವು ಅರ್ಜುನ್ ಆಗ್ಬೇಕಾಗಿತ್ತಂದ್ರೆ ಕೃಷ್ಣನ ಸಂಘ ಮಾಡಬೇಕು. ದುರ್ಯೋಧನ ಆಗಕ್ಕೆ ಯಾರ ಸಂಘ ಮಾಡ್ಬೇಕು? ಯಾರು ಇಲ್ಲ, ಅವನೇ ಸಂಘ ಮಾಡಿಬಿಡೋದಷ್ಟೇ. ಅವ ದುರ್ಯೋಧನ ಆಗಿಬಿಡ್ತಾನ, ಇವ ಕೃಷ್ಣನ ಜೋಡಿ ಕೂಡಿ ಅರ್ಜುನ ಆಗಿಬಿಡ್ತಾನ. ಅದಕ್ಕ ನಾವು ಒಳ್ಳೆಯವರ ಸಂಘ ಮಾಡಬೇಕು. ಆದ್ಮೇಲೆ ಇದು ಮಾನವ ಜನ್ಮ ಬಂದು ಬಹಳ ನಮಗ ದೊಡ್ಡ ತಪಸ್ಸು. ಇಂಥ ಜನ್ಮ ಸಿಗೋದಿಲ್ಲ. ಅದರಾಗ ಈ ಸತ್ಸಂಗ ಮಾಡೋದೈತಿಲ್ಲ, ಇದರಂತ ಶಕ್ತಿನ ಎಲ್ಲೂ ಇಲ್ಲ. ನಿಮ್ದೆಲ್ಲರೂ ದೊಡ್ಡ ತಪಸ್ ಯಾವುದು? ಈ ಸತ್ಸಂಗ. ಸತ್ಸಂಗದ ಫಲ ಏನ? ನಾವೆಲ್ಲ ಕೇಳಂಗಿಲ್ಲ. ಸತ್ಸಂಗದ ಫಲ ಏನ?
ಸುಮ್ನೆ ನಿಮ್ಗೊಂದು ಕಥೆ ಹೇಳ್ತೀನಿ. ಪುರಾಣದಾಗ ಬಹಳ ಸುಂದರ ಕಥೆ. ನೀವೆಲ್ಲ ಕೇಳಿದಂತ ಘಟನೆಗಳನ್ನ ಹೇಳ್ತಿರ್ತೇನೆ ನಾ. ವಸಿಷ್ಠ ಮತ್ತು ವಿಶ್ವಾಮಿತ್ರ ತಿಳ್ಕೊಂಡು ಇಬ್ರು ಬ್ರಹ್ಮ ಋಷಿಗಳು. ಎದರ ಫಲ ಇದು? ಸತ್ಸಂಗದ ಫಲ ಏನು? ವಿಶ್ವಾಮಿತ್ರ ಮತ್ತು ವಸಿಷ್ಠ ಇಬ್ರು ಬ್ರಹ್ಮ ಋಷಿಗಳೇ. ಒಂದು ಸಲ ವಿಶ್ವಾಮಿತ್ರ ಯಜ್ಞೆಯನ್ನ ಮಾಡಿದ್ದ. ಯಜ್ಞ ಮಾಡಿದ. ಅವಾಗ ಯಜ್ಞ ಮಾಡಿದಾಗ ಆ ಯಜ್ಞದ ಮೇಜವಾಣಿಕೆಯನ್ನ ವಸಿಷ್ಠ ವಹಿಸಿದ್ದ. ಮೇಜವಾಣಿಕೆ ಅಂದ್ರೆ ಅರ್ಥಕತೆ ನೀವು ಅಂದ್ರ ಆ ಯಜ್ಞಕ್ಕೆ ಏನೇನ್ ಬೇಕೆಲ್ಲವನ್ನು ವ್ಯವಸ್ಥೆ ಮಾಡೋದು, ಎಲ್ಲರಿಗೂ ಏನೆಲ್ಲ ವ್ಯವಸ್ಥೆ ಮಾಡುವಂತ ಮೇಜವಾಣಿಕೆ ಅಂತ ಕರೀತಾನ. ವಸಿಷ್ಠ ವಹಿಸಿದ್ದ. ವಿಶ್ವಾಮಿತ್ರ ಎಲ್ಲ ಯಜ್ಞ ಮುಗಿತು. ಆಗ ಗೋವುಗಳನ್ನ ದಾನ ಕೊಡ್ತಿದ್ರು. ಈಗ ಯಾರು ಕೊಡೋದಿಲ್ಲ ಅದನ್ನ. ಆಗಿನ ಸಂಪತ್ ಏನಂದ್ರ ಗೋವುಗಳನ್ನೇ ದಾನ ಕೊಡುವಂತ ವೈಶಿಷ್ಟ್ಯ ಆಗಿತ್ತು. ಹಿಂಗಾಗಿ ಗೋವುಗಳನ್ನ ಯಜ್ಞಕ್ಕೆ ಯಾರು ಬರ್ತಾರಲ್ಲ ಅವ್ರಿಗೆ 100, 200, 1000 ಹಿಂಗ ದಾನ ಕೊಡ್ತಿದ್ರು ಅವ್ರು. ಅಷ್ಟು ಆಕಳುಗಳಿದ್ದು ನಮ್ಮ ದೇಶದಲ್ಲಿ. ಈಗ ಆಕಳುಗಳ ಕಡಿಮೆ ಆಗ್ಯಾವ. ಆಕಳ ಕಡೆ ಚಿಂತಿಲ್ಲ. ನಾವ್ ಎದರ ಕಡೆ ಹೋದಿವಿ? ಈಗ ಎಮ್ಮೆ ಕಡೆ ಹೋದಿವಿ. ಎಮ್ಮಿ ಬಂದು ಎಮ್ಮಿನೂ ಕಡಿಮೆ ಆಗುವಂತ ಸಾಧ್ಯತೆ ಹೆಚ್ಚದಾವ. ಈ ಯಾವ ಬಂದಾವಲ್ಲ, ಎಚ್.ಎಫ್. ಯಾರು ಎಚ್.ಎಫ್ ಹಾಲು ಉಣ್ಣುತ್ತಾರೋ ಅವರೆಲ್ಲ ಹುಚ್ಚಪ್ಪಗಳಾಗುತ್ತಾರೆ. ಎಚ್.ಎಫ್ ಹುಚ್ಚಪ್ಪ ಎರಡು ಒಂದೇ ಅಂತ ಇಷ್ಟ. ಬೇಕಾದ್ರೆ ನೋಡಿ ನೀವು, ಆಕಳ ನಮ್ಮ ದೇಶಿ ಆಕಳ ಅಂದ್ರ ಕೆಂಪು ಬಂಗಾರದಂಗ ಹಾಲು ಇರ್ತದ. ಎಚ್.ಎಫ್ನು ಇಳಿತಾವ, ಹೌದಲ್ಲ, ಜನ್ಮ ಕೊಡ್ತಾವ. ನೀವು ಹೋಗಿ ಅವ್ ಮಲಿ ಕುಡ್ಸುದು. ಅವು ಯಾವ್ದು ಅಪ್ಪ ಯಾವ್ದು ಗೊತ್ತಿರಂಗಿಲ್ಲ. ಅವು ನಮ್ಮ ದೇಶಿ ಆಕಳ ನೋಡ್ರಿ, ನೀವು ಹೋಗಿ ಅವ್ವನ ಮಗ ಹುಟ್ಟಿದಂತ ಕರುವನ್ನ ಬೇರೆ ಮಾಡಿಟ್ರು ಹುಡುಕ್ಯಾಡಿ ಹೋಗಿ ಅದ್ರ ಅವ್ನ ಹುಡುಕ್ಯಾಡ್ತೈತಿ. ಎಚ್.ಎಫ್ ಎಂದು ಹುಡುಕ್ಯಾಡಕ್ ಸಾಧ್ಯ ಇಲ್ಲ. ಯಾಕಂದ್ರ ಮೊದಲ ಹುಚ್ಚು. ನೀವು ಎಷ್ಟು ಬೇಕಾದಟ್ಟು ಹೋಗಿರಿ ಚಂಚನ, ಅದಕ್ಕೆ ತಿನ್ನೋದು ಬಿಟ್ರೆ ಏನೂ ಗೊತ್ತಿಲ್ಲ. ನೀರು ಕುಡ್ಸಕ್ ಹೋಗ್ರಿ, ಹೊಳಿನ ಖಾಲಿ ಮಾಡ್ತಾರ. ನೀರು ಕುಡಿದು ಅಟ್ಟ ಹಿಂಡಾಕ್ ಕುಂಡ್ರಿ. ನೀವೆಲ್ಲಾರ ಹಿಂಡಾಕೋದ ಕೂತ್ರಿ ಅಂದ್ರ ಅದೇನು ಹಾಲ ಮುಗಿಯಂಗಿಲ್ಲ, ಹಂಗ ಬಂದಂಗ ಮಾಡ್ತೈತಿ ಒಟ್ಟು ಚಂಚನ. ಅದ್ರದ ರೀತಿ ಹಂಗದ. ನಮ್ಮ ದೇಶಿ ಆಕಳುಗಳು ಹಂಗಿಲ್ಲ. ಬಾಳ ಅಂದ್ರ 1 ರಿಂದ 2, ಬಾಳ ಅಂದ್ರ 3 ಲೀಟರ್ ಹೈಯೆಸ್ಟ್ ಅದ. 2 ಲೀಟರ್ ಅಂತೂ ಕಂಪಲ್ಸರಿ. ಅಷ್ಟ ಹಿಂಗಿರ್ತದ. ಇರ್ಲಿ, ಹಿಂಗ ಗೋವುಗಳನ್ನ ದಾನ ಕೊಡ್ತಿದ್ದ ಯಾರೋ ವಿಶ್ವಾಮಿತ್ರ. ಎಲ್ಲರಿಗೂ ಕೊಡ್ತಿದ್ದ. ಯಜ್ಞ ಮುಗಿದ ತಕ್ಷಣ ವಸಿಷ್ಠನಿಗೆ ಕೊಟ್ಟ. ಏನಂದ್ರ 1000 ಆಕಳುಗಳನ್ನ ದಾನ ಕೊಟ್ಟ. 1000 ಆಕಳುಗಳನ್ನ ದಾನ ಕೊಟ್ಟ. ವಸಿಷ್ಠ ಅವನ್ನೆಲ್ಲ ಆಕಳುಗಳನ್ನ ಕರ್ಕೊಂಡ ತನ್ನ ಆಶ್ರಮಕ್ಕೆ ಬಂದು, ಆಶ್ರಮದ ಕಿಮ್ಮತ್ ಏನಂದ್ರ ಹೆಚ್ಚಿನ ತಾಕತ್ ಏನಂದ್ರ ಆಕಳುಗಳು ಎಷ್ಟ್ ಇರ್ತಾವಲ್ಲ ಅಷ್ಟ ಶ್ರೀಮಂತ ಇರ್ತಾವ. ನಮ್ಮಲ್ಲಿ ರೊಕ್ಕ ಇದ್ರ ಶ್ರೀಮಂತ, ಅಲ್ಲಿ ಆಕಳುಗಳಿದ್ರೆ ಶ್ರೀಮಂತ. ಹಿಂಗಾಗಿ ಇವ ತನ್ನ ಆಶ್ರಮದಲ್ಲಿ ಇಟ್ಟುಕೊಂಡಿದ್ದ. ಮುಂದ ವಸಿಷ್ಠನು ಒಂದ್ಸಲ ಯಜ್ಞ ಮಾಡಿದ. ಅವಾಗ ಮೇಜವಾನಿಕೆಯನ್ನು ವಿಶ್ವಾಮಿತ್ರ ವಹಿಸಿದ್ದ. ಮುಂದೆ ಘಟನೆ ಏನಾಯ್ತಂದ್ರ, ಎಲ್ಲಾ ಯಜ್ಞ ಎಲ್ಲ ಮುಗಿತು. ಮುಗಿದ ಮೇಲತ್ತ ಈ ವಸಿಷ್ಠ ಏನ್ ಹೇಳಿದ, ವಿಶ್ವಾಮಿತ್ರಿಗೆ 1000 ಆಕಳ ಕೊಟ್ಟಿದ್ದಲ್ಲ, ಇವಾಗೇನ ದಾನ ಕೊಡ್ಬೇಕು, ನನಗ್ ದಾನ ಏನ್ ಕೊಡ್ತಾನೋ ವಿಶ್ವಾಮಿತ್ರ ನೋಡಾಕ್ ಹೋಗ್ತಿದ್ದ. ಅವಾಗ ವಸಿಷ್ಠ ಹೇಳಿದಂದ್ರ, ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡ್ತಾನಂದವ್. ವಿಶ್ವಾಮಿತ್ರ ಮೊದಲ ಕೆಟ್ಟ ಮನುಷ್ಯ, ಸಿಟ್ಟಿನ ಮನುಷ್ಯ.
ನನ್ನ ಯಜ್ಞಕ್ಕೆ ನಿನ್ನ ಕರೆಸಿ ಮೇಜವಾನಿಕೆ ವಹಿಸಿ 1000 ಆಕಳ ದಾನ ಕೊಟ್ನಿ. ನೀನು ನಿನ್ನ ಯಜ್ಞಕ್ಕೆ ನನ್ನ ಕರೆಸಿ ಕೇವಲ ಅರ್ಧ ಗಳಿಗೆದ ಸತ್ಸಂಗ ಕೊಡ್ತನು ಅಂದ್ರಪ್ಲೆ ಸಿಟ್ಟು ಬತ್ತವನಿಗೆ. ಇದೇನು ಒಲ್ಲೆಂದವ್. ಅವಾಗ ಅರ್ಧ ಗಳಿಗೆದ ಸತ್ಸಂಗದ ಫಲ ನಿನಗ್ ಗೊತ್ತಾಗ್ಬೇಕಾಗಿತ್ತಂದ್ರ 3 ಜನರ ಅಂತೇಳಿ ಹೋಗಂದವ್. 3 ಮಂದಿ ಅಂತೇಳಿ ಹೋಗು, ಅರ್ಧ ಗಳಿಗೆ ಸತ್ಸಂಗದ ಫಲ ಏನ್ ಅನ್ನೋದು ನಿನಗ್ ಗೊತ್ತಾಕತ್ತೆ ಅಂದ. ಯಾರ್ಯಾರು? ಒಬ್ಬ ಸೂರ್ಯದೇವ, ಭೂಮಿಯನ್ನು ಹೊತ್ತಂತ ಆದಿಶೇಷ, ಇನ್ನೊಬ್ಬ ಮಂದಾರಗಿರಿಯ ಪರ್ವತ ಮೇಲೆ ಕೊಡ್ತಂತ ಅಗತ್ಯ ಮುನಿ. ಇವ್ರು 3 ಮಂದಿ ಗೊತ್ತದ ಹೋಗಂದ. ಇವ್ 3 ಮಂದಿ ಅಂತೇಳಿ ಹೋಗಂದಾಗ ವಿಶ್ವಾಮಿತ್ರ ಸೂರ್ಯನ ಕಡೆ ಹೋದ. ಇಲ್ಲ, ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡವದಾನ, ಅದಕ್ಕಾಗಿ ನೀ ಬರ್ಬೇಕಂದವ್. ಸೂರ್ಯ ಬರಾಕತ್ತೇನ್? ಸೂರ್ಯದೇವ್ ಹೇಳಿದ, ನನಗೇನು ಬರಾಕ್ ಆಗೋದಿಲ್ಲ. ಜರ್ ನಾ ಬರ್ಬೇಕಾಗಿತ್ತಂದ್ರ ಈ ಜಗತ್ತನ್ನ ಬೆಳಗುವಂತದ್ ಏನಾದ್ರೂ ಒಂದ್ ಇಟ್ಟಂದ್ರ ನಾ ಬರ್ತೇನಂದವ್. ಅದಾಗಕ್ ಸಾಧ್ಯತೆನ ಇಲ್ಲ. ಇವ್ರು ಯಾರು ಬರೋದಿಲ್ಲ ತಿಳ್ಕೊಂಡು ಏನ್ ಮಾಡಿದ? ಸೂರ್ಯನ ಬಿಟ್ಟ ಮಂದಾರಗಿರಿ ಪರ್ವತ ಬೆಳ್ಯಾಕತ್ತಿತ್ತು, ಅದ್ರ ಮೇಲೆ ಅಗತ್ಯ ಮುನಿ ಕುಳಿತಿದ್ದ. ಅವನಂತೇಳಿ ಹೋದ. ಹೋಗಿ ಅದನ್ನ ಕೇಳಿದ, ವಶಿಷ್ಠ ಏನೋ ಒಂದ್ ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡವದಾನ, ನೀನ ಅವನಂತೇಳಿ ಬರ್ಬೇಕತ್ತಂದ. ಇಲ್ಲ, ನಾನು ಬಂದ್ರೆ ಈ ಪರ್ವತ ಬೆಳೆದು ಬಿಡ್ತದ, ಪೂರ್ವ ಮತ್ತು ಪಶ್ಚಿಮದ ಜನರಿಗೆ ನೆನಪೇ ಉಳುದಿಲ್ಲ, ಅದಕ್ಕಾಗಿ ನನಗ್ ಬರಾಕ್ ಆಗಂಗಿಲ್ಲ ಅಂದ. ನೀವ್ ಎಲ್ಲಾ ದೇವತೆಗಳೇ ಮಾತಾಡಕೊಂಡ್ ಮಾಡಾಕತ್ತೀರಿ ನನಗ ತಿಳ್ಕೊಂಡ ಸಿಟ್ಟಿಗೆ ಬಂದ. ಕೊನೆಯದಾದಂತ ಆದಿಶೇಷನ್ ಅಂತೇಳಿ ಹೋದ. ಅವನಂತೇಳಿ ಹೇಳಿದ, ವಶಿಷ್ಠ ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡಾಕತ್ಯಾನು, ಅದಕ್ಕೆ ನೀ ಬರ್ಬೇಕಂದ. ಆದಿಶೇಷ ಹೇಳಿದ, ಈ ಭೂಮಿಯನ್ನು ಹೊರವ್ರು ಯಾರು? ಭೂಮಿಯನ್ನ ನಾ ಜರ್ ಬಿಟ್ಟು ಬಣ್ಣಂದ್ರ ಇದು ಚೆಂಡಿನ ಆಕಾರದ ಗೋಳಾಕಾರದ, ಇದು ಎಲ್ಲರ ರೆಕಾರ್ಡರ್ ಹೊಳ್ಳಿ ಬಿಡ್ತದ, ಎಲ್ಲಾ ಅಲ್ಲೋಲ ಕಲ್ಲೋಲ ಆಗ್ತದ. ಇದನ್ನ ಹೊತ್ಕೊಂಡ್ ನಿಂದ್ರು ಅಂತ ಏನಾರ ಕೊಡು, ನಾ ಬರ್ತನಂದ. ಏನು ಕೊಡ್ಬೇಕು ವಿಶ್ವಾಮಿತ್ರ? ಏನು ನಾ ಅಣ್ಣ ಅಂತೇಲಿಲ್ಲ ಅಂದ. ಅದಕ್ಕಾಗಿ ಅವನು ಬರ್ಲಿಲ್ಲ. ಸಿಟ್ಟಿಗೇರಿ ವಶಿಷ್ಠನಂತೇಳಿ ಮತ್ ಬಂದವ್. ನೀ ಏನಂದ್ರ ಸತ್ಸಂಗದ ಫಲ ಕೊಡ್ತೀನಿ ಅಂತ ಹೇಳಿದೆ, ಇವ್ರು ಯಾರು ಬರ್ಲಾರ್ದವ್ರು ಅಂತೇಳಿ ಹೋಗಿ ಹೇಳಾಕ್ತಿದೆ, ಇದ್ರ ಸತ್ಸಂಗದ ಫಲ ನನಗ್ ಹೇಳ್ಬೇಕಂದ ಜಗಳ ತೆಗದವ್. ಅವಾಗ ವಿಶ್ವಾಮಿತ್ರ ಅಲ್ಲೇ ಕೂಡಿಸಿ ಇವ್ರು 3 ಮಂದಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದ. ಈ ಸತ್ಸಂಗದ ಫಲಾನ 3 ಜನರಿಗೆ ಗೊತ್ತ ತಿಳ್ಕೊಂಡು ಕರ್ಯಾಕ್ ವಶಿಷ್ಠವಾದ. ಮೊದಲಿಗೆ ಸೂರ್ಯನಂತೇಳಿ ಹೋದ. ಇಲ್ಲ, ಸತ್ಸಂಗದ ಫಲವನ್ನ ತಿಳಿಸ್ಬೇಕಾಗ್ಯದ, ಅದಕ್ಕಾಗಿ ನೀ ಬರ್ಲಿಲ್ಲ ಅಂದ್ರ ನನಗ ಜಗಳ ತೆಗೆದು ಶಾಪ ಕೊಟ್ಟು ಬಿಡ್ತಾನ, ನೀ ಬರ್ಬೇಕಂದಾಗ ಸೂರ್ಯದೇವ್ ಹೇಳಿದ, ಇದನ್ ಏನಾದ್ರೂ ಜಗತ್ತನ್ನು ಬೆಳಗುವಂತದ್ ಏನಾದ್ರೂ ಇಟ್ಟಂದ್ರ ಬರ್ತನು, ಇರ್ಲಿಕ್ಕಂದ್ರ ಬರಾಕ್ ಆಗುದಿಲ್ಲ ತಂದವ. ಅವಾಗ ವಶಿಷ್ಠ ಏನ್ ಮಾಡಿದಂದ್ರ ತನ್ನ ಕೊರಳರಿಲ್ಲುವಂತ ಒಂದು ಕಂಠ ಮಾಲೆಯನ್ನ ಸೂರ್ಯ ಇದ್ದ ಸ್ಥಳಕ್ಕೆ ಇಟ್ಟತ್ತ. ಆ ಕಂಠ ಮಾಲೆ ಹೇಳಿದತ್ತ, ನಾನು ಮಾಡಿದ ಸತ್ಸಂಗದ ಫಲ ಏನಾದ್ರೂ ಇದ್ರೆ ಈ ಜಗತ್ತಿಗೆ ಬೆಳಕ ಕೊಡುವತ್ ಹೇಳಿದತ್ತ. ಆ ಕಂಠ ಮಾಲೆ ಸೂರ್ಯನಟ್ಟ ಪ್ರಖರವಾದಂತ ಬೆಳಕ ಕೊಡಕೈತತ್ತ. ಸೂರ್ಯದೇವ ಅವನ ಜೊತೆ ಬಂದ. ನಾ ಮಾಡಿದ ಸತ್ಸಂಗದ ಫಲ ಸತ್ಯವಾಗಿದ್ದರೆ ಸೂರ್ಯನಟ್ಟು ಬೆಳಕ ಕೊಡತ್ತದ. ಕಂಠ ಮಾಲೆ ಹೇಳಿದಕ್ಕ ಸೂರ್ಯನಟ್ಟು ಬೆಳಕ ಕೊಡ್ತತ್ತ. ಸೂರ್ಯದೇವ ಬಂದ. ಎರಡನೇದಾಗಿ ಅಗತ್ಯ ಮುನಿ ಮಂದಾರಗಿರಿ ಪರ್ವತ ಮೇಲೆ ಕುಳಿತಿದ್ದ. ಆ ಪರ್ವತ ಬೆಳಿತಾ ಇತ್ತು, ಏರ್ತಿತ್ತು. ಹಿಮಾಲಯ ಪರ್ವತ ಹೆಂಗೆ ಬೆಳಿತಿತ್ತು, ಮಂದಾರಗಿರಿ ಪರ್ವತ ಬೆಳಿತಿತ್ತು. ಅದ್ರ ಮ್ಯಾಲ ಕುಳಿತಿದ್ರಿಂದ ಆ ಪರ್ವತ ಬೆಳಿಲಾರ್ದಂಗ ಮಾಡಿದ್ದ. ಅಟ್ಟು ತೂಕಿತ್ತವನು. ಯಾರು? ಅಗತ್ಯ ಮುನಿ. ಎರಡನೇದಾಗಿ ಅಗತ್ಯನ ಕಡೆಗೆ ಬಂದ ಅದನ್ನೇ ಮಾತು ಹೇಳಿದ, ವಿಶ್ವಾಮಿತ್ರ ಸತ್ಸಂಗದ ಫಲವನ್ನು ಗುರುತು ಮಾಡಿ ಕೊಡ್ಬೇಕಾಗೈತಿ, ನೀನು ನನ್ನ ಜೊತೆ ಬರ್ಬೇಕಂದ.
ನಾ ಬಂದಂದ್ರ ಈ ಪರ್ವತ ಬೆಳೆದ ಹೋಗಿ ಬಿಡ್ತದ, ಈ ಬೆಳಿಲಾರ್ದಂತದ್ ಏನಾದ್ರೂ ಒಂದಿಟ್ಟಂದ್ರ ಬರ್ತನ ತಂದ. ಅವಾಗ ವಶಿಷ್ಠ ಏನ್ ಮಾಡಿದಂದ್ರ ಕೈಯಲ್ಲಿರುವಂತ ಕಮಂಡಲವನ್ನ ಏನ್ ಅಗತ್ಯ ಕುಳಿತಿದ್ದ ಅದ್ರ ಮ್ಯಾಲ ಇಟ್ಟ, ಕುಳಿತಂತ ಜಾಗಕ್ಕಿಟ್ಟ ಇಟ್ಟ ಆ ಕಮಂಡಲಕ್ಕೆ ಹೇಳಿದ ಏನ, ನಾನು ಮಾಡಿದ ಸತ್ಸಂಗದ ಫಲ ಸತ್ಯವಾಗಿದ್ದರೆ ಈ ಪರ್ವತ ಬೆಳಿಲಾರ್ದಂಗ ನೋಡುವಂತದಕ್ಕೆ ಹೇಳಿದ. ಆಗ್ಲಾರ್ದಾಗ ಆ ಕಮಂಡಲ ನೋಡ್ಕೋತ ಇನ್ನೊಬ್ಬನೇ ಉಳಿದ. ಆದಿಶೇಷನ ಕಡೆ ಬಂದ್ರೂಪಲೆ ಅವನಿಗೂ ಅದನ್ನೇ ಹೇಳಿದ, ಸತ್ಸಂಗದ ಫಲವನ್ನ ಗುರ್ತು ಮಾಡಿಕೊಡ್ಬೇಕಾಗ್ಯದ, ವಿಶ್ವಾಮಿತ್ರಗ ನೀ ಬರ್ಬೇಕಂದ. ಅಂದಾಗ ಏನ್ ಮಾಡಿದ, ಇಲ್ಲ ನಾ ಬಣ್ಣಂದ್ರೆ ಈ ಭೂಮಿ ಅಲ್ಲೋಲ ಕಲ್ಲೋಲ ಆಗ್ತದ, ಅದಕ್ಕಾಗಿ ಈ ಭೂಮಿ ಹೊತ್ಕೊಂಡಿರು ನಿಂದ್ರು ಏನಾದ್ರು ಒಂದ್ ಈಡಂದ. ಅವಾಗ ಏನು ಮಾಡಿದಂದ್ರ ವಿಶ್ವಾಮಿತ್ರ ತನ್ನ ಕೈಯಲ್ಲಿರುವಂತ ಯೋಗದಂಡ ಕೈ ತಗೊಂಡ್ಕೊಂಡಿರ್ತಾರಲ್ಲ, ಆ ಯೋಗದಂಡವನ್ನ ಆ ಆದಿಶೇಷ ನಿತ್ತಲ್ಲಿ ಇಟ್ಟ. ಆ ಯೋಗದಂಡ ಕೇಳಿದಂದ್ರ, ನಾನು ಮಾಡಿದ ಸತ್ಸಂಗ ಫಲ ಸತ್ಯವಾಗಿದ್ದರೆ ಈ ಭೂಮಿಯನ್ನು ಹೊತ್ತುಕೊಂಡು ನಿಂದ್ರ ಹೇಳಿದ. ಆ ಯೋಗದಂಡ ಭೂಮಿಯನ್ನು ಹೊತ್ತುಕೊಂತು, ಕಮಂಡಲ ಪರ್ವತನ್ನ ಬೆಳಿಲಾರ್ದಂಗ ಮಾಡಿತು, ಕೊಳ್ಳಲಿರುವಂತ ಕಂಠಮಾಲೆ ಸೂರ್ಯನಟ್ಟು ಪ್ರಖರ ಕೊಡುವಂಗ ಮಾಡಿತು. 3 ಜನ ಬಂದ್ರು. ಕರ್ಕೊಂಡು ಬಂದ ತಕ್ಷಣಿಗೆ ವಿಶ್ವಾಮಿತ್ರರು ನೋಡಿದ, ಗಾಬರಿಯಾಗಿ ವಶಿಷ್ಠನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದತ್ತ. ಬರೇ ಒಂದ್ ಗಳಿಗೆ ಸತ್ಸಂಗದ ಫಲದಿಂದ ಸೂರ್ಯನ ಕರಿಯುವಂತ ತಾಕತ್ತದ, ಮಂದಾರಗಿರಿ ಪರ್ವತ ಬೆಳಿಲಾರ್ದಂಗ ಮಾಡುವಂತ ತಾಕತ್ತದ, ಭೂಮಿಯನ್ನು ಹೊತ್ಕೊಂಡ್ ನಿಂದ್ರುವಂತ ತಾಕತ್ತದ. ನೀ ಒಂದ್ ಗಳಿಗೆ ಕೊಡ್ತಾನ ಅಂದ ಮೇಲತ್ ಇಂತ ತಾಕತ್ ಅದ ಅಂದ ಮೇಲತ್ತ ಇದರಲ್ಲಿ ತಾಕತ್ ಸತ್ಸಂಗದ ಫಲನ ನನಗ್ ಗೊತ್ತಿದ್ದಿಲ್ಲ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಬರೇ ಒಂದ್ ಗಳಿಗೆ ಸತ್ಸಂಗ. ಅದಕ್ಕಾಗಿ ಯಾವ್ದಾದ್ರೂ ತಪ್ಸೋನಾದ್ರೆ ಸತ್ಸಂಗವನ್ನು ತಪ್ಪಿಸಬಾರದು. ಯಾಕ, ಸಜ್ಜನರ ಸಂಘ ಹಂಗದ. ಹಳಿ ಕಾಲದಾಗ ಊರಾಗಿ ಅತ್ತರ್ ಮಾರವ್ರು ಬರ್ತಿದ್ರಿ, ಸೆಂಟ್ ಮಾರವ್ರು ಗೊತ್ತಿಲ್ಲ. ಊರಾಗ ಅತ್ತರ್ ಮಾರವ್ರು ಬಂದಾಗ ಜರ ನೀವು ಅತ್ತರ್ ಮಾರವ್ರ ಜೋಡಿ ಜಗಳ ತೆಗೆದ್ರೆ ತಿಟ್ಕೊಳ್ಳಿ, ಅವ್ 100 ರೂಪಾಯಿ ಹೇಳ್ದ, ನೀ 10 ರೂಪಾಯಿ ಹೇಳ್ದ, ಒಟ್ಟು ಇಬ್ಬರು ಕೂಡಿ ಘರ್ಷಣೆ ಆಗಿ ಜಗಳಾಡಿರ ತಿಳ್ಕೊಳ್ಳಿ. ಅವನ ಜೋಡಿ ಜಗಳಾಡಿದಾಗ ಬಾಟ್ಲಿ ಒಡೆದು ನಿಮ್ ಮ್ಯಾಲ ಬಿತ್ತ ತಿಟ್ಕೊಳ್ಳಿ, ಏನ್ ಸಿಗ್ತದ ನಿಮ್ಗ? ಅತ್ತರ್ ಸೇಂಟ್ ನಿಮ್ ಮ್ಯಾಲ ಬಿತ್ತಂದ್ರ ವಾಸನೆಯರಿ ಸಿಗ್ತದ, ಹೌದು ಇಲ್ಲ? ಈ ಡಾಂಬರ್ ಮಾಡೋದ್ರ ಗೊತ್ತೇನಿಲ್ಲ? ಆ ಜರ್ ಡಾಂಬರ್ ಮಾಡೋರ್ ಜೋಡಿ ನೀವು ಕಾರ್ಗಡೆ ಹೋದಾಗ ಅವ್ನ ಜೋಡಿ ಜಗಳ ತೆಗೆದ್ರೆ ತಿಳ್ಕೊರಿ, ಹಿಂಗ ಡೆಪಿಲೆ ಗೋಸ್ತಿರ್ತಾನ ನೋಡವ, ಕಾಲಾಗ ಬೂಟ್ ಹಾಕೊಂಡ್ರಿ 4 ಕೋಟಿನು. ಜರ್ ಅವನ ಜೋಡಿ ನೀವು ಜಗಳಾಡ್ರಿ ಏನ್ ಸಿಗ್ತದ? ಕರಿ ಡಾಂಬರ್ ಸಿಗ್ತದ. ಎಂತ ಸೋಪ್ ಹಚ್ಚಿರ್ನು ಅದು ಹೋಗೋದಿಲ್ಲ. ಜಗಳಾಡ್ರಿ ಅತ್ತರ್ ಮಾರವನ ಜೋಡಿನ ಜಗಳಾಡ್ಬೇಕು ಹೊರತಾಗಿ ಡಾಂಬರ್ ದಮ್ಮ ಜೋಡಿ ಜಗಳಾಡಬಾರ್ದು. ಸಂಘ ಮಾಡಿದ್ರ ಸಜ್ಜನರ ಸಂಘ ಮಾಡೋದು ಹೊರತಾಗಿ ದುರ್ಜನರ ಸಂಘ ಮಾಡಬಾರದು ಅನ್ನೋದಿತ್ತು ಮಾತು ಬಸವಣ್ಣ ಹೇಳಕತ್ತಿದ. ಅದನ್ನ ಬಿಟ್ರೆ ಬೇರೆ ನಾವೇನ್ ಮಾಡ್ತೀವಿ ಅಂದ್ರ ದುರ್ಜನರ ಸಂಘನ ಬಹಳ ಮಾಡ್ತಿರ್ತೀವಿ, ಸಜ್ಜನರ ಸಂಘ ಮಾಡೋದು ಬಹಳ ಕಡಿಮೆ ಇರ್ತದ. ಅದಕ್ಕ ಎಷ್ಟು ದಿವಸ ನಡಿತೈತಿ ಅಷ್ಟು ದಿವಸ ತಕ ಒಂದಿಟ್ಟ ಸಜ್ಜನರ ಸಂಘ ಮಾಡೋಣ. ಸಜ್ಜನರ ಸಂಘ ಯಾಕೆಂದ್ರೆ ಅಂತ ಸಂಘ ಬಿಟ್ರೆ ಏನೂ ಇಲ್ಲ. ನಾ ನೋಡಿನ ನಿನ್ನೆಕಿತನ ಇವತ್ತೊಂದ್ ಜರ ಈ ಕಡೆ ಮಂದಿ ಒಂದು ಬೇರೆ, ಇವ್ರದೊಂದ್ ಸಂಘ ಬೇರೆ ಏನ್ರಿ? ಇವ್ರ ಮ್ಯಾಲಿನ ಸಂಘ, ಇವ್ರ ಕೆಳಗಿನ ಸಂಘ. ಅವ್ರೀಗ ಪಚ್ಚಂಗ್ ಕೂತಾರ, ಮಳಿ ಅದು ಬತ್ರ ಹೆಂಗ ಇರ್ಲಿ. ಬಹಳ ಜನ ಬಂದಿದ್ದಾರೆ, ಖುಷಿ ಅನಿಸ್ತ ನನಗೆ. ತಾಯಂದಿರು ಮೊನ್ನೆ
ಊರಾಗ ಪ್ರವಚನ ಹುಣ್ಣಿಮೆ ದಿವಸ ಪ್ರವಚನ ಮಾಡಾಕತ್ತಿ, ಅಮಾಸೆ ದಿವಸ ಪ್ರವಚನ ಮಾಡಾಕತ್ತಿದ್ದೆ. ನಾ ಅಮಾಸ್ಕೊಂಡ್ ಪ್ರವಚನ ಮಾಡಾಕತ್ತಿದ್ದೆ. ಊರಾಗ ಹೆಣ್ಮಕ್ಳ ಬಂದಿದ್ದಿಲ್ರಿ ಒಟ್ಟ. ನಾನೆಲ್ಲಾ ಹಿರಿಯರ್ನ ಎಲ್ಲಿಗಾರು ಹೆಣ್ಮಕ್ಳ ನಾ ಕೇಳಿ, ಅವ್ ಏನ್ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯಾವ್ರಿಗೆ, ಅವ್ ಇನ್ನೂ ಊರಾಗ ಬಂದಿಲ್ಲ. ಅವು ಗಾಂಡುಗಳು ಫೋನ್ ಹಚ್ಚಿ ಹಚ್ತಾರತ್ತ. ಬೆಳಿಗ್ಗೆ ಹಚ್ತಾವ, ಮಧ್ಯಾಹ್ನ ಹಚ್ತಾವ, ಸಾಯಂಕಾಲ ಹಚ್ತಾವ. ಅವ್ ಫೋನ್ಗಳು ಏನ್ ಹೇಳತ್ತಾವ, ಅವರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ, ಇನ್ನೂ ಒಳಗೆ ಬಂದಿಲ್ಲ. ನಿಮ್ಮಲ್ಲಿ ಹೋಗಿ ಅವನ ಆಧಾರ್ ಕಾರ್ಡ್ ತಗೊಂಡು ಹೌದಿಲ್ಲ? ಏನ್ ಮಜಾ. ಥೋಡೆ ಹೆಣ್ಮಕ್ಳು ಆಧಾರ್ ಕಾರ್ಡ್ ತಗೊಂಡೋಗ್ಯಾರ. ನಾವ್ ಹೋಗೋದ್ ಬೇಡ ಅನ್ನಂಗಿಲ್ರಿ, ಹೋಗ್ರಿ ನೋಡ್ರಿ, ಬೇಡ ಅಂತಲ್ಲ. ಅವ್ರಿಗೆ ಅದರ ಚಿಂತೆ. ನಿಮ್ದು ನಾ ಗಂಡ ಮಕ್ಳ ಕೇಳ್ಯ ಎಲ್ಲಿ ಹೋಗ್ಯಾವು ಅಂತಂದ, ಅದೇನು 2,000 ರೂಪಾಯಿ ಜಮಾ ಆಗತೈತಿ, ಬ್ಯಾಂಕ್ ಮುಂದ ಕೂತಾವತ್ತಾವ. ನಮ್ದು ಯಾವಾಗ ಜಮಾ ಆಕತ್ರಿ? 2 ತಿಂಗಳ ತುನ ಹಾಕೇ ಇಲ್ಲ. ಬದುಕಿನಲ್ಲಿ ಈ ಚಿಂತೆಯಲ್ಲಿ ಶರಣರು ಇದನ್ನ ಯಾವ್ದಾರ ಚಿಂತೆ. ಬಸವಣ್ಣ ಹೇಳ್ತಾನ, ಅನ್ನದ ಒಂದವಳ ಸೀರೆಯೊಳ ಬಂದೆಳೆ, ಇಂದಿಂಗೆ ನಾಳಿಂಗೆ ಎಂದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣಿ. ಆಣೆ ಮಾಡಿ ಹೇಳಿದವಂದ್ರ ಭೂಮಂಡಲದಾಗ ಬಸವಣ್ಣ ಒಬ್ಬನೇ. ಯಾರದೋ ಹಂಗನ್ಯಾಗ ಬದುಕಬಾರದಂತ ಕಲಿಸಿಕೊಟ್ಟ. ಏನ್ ಬದುಕದ ಅದು ಬದುಕದ. ಅದಕ್ಕಾಗಿ ಒಂದ ತೊಡೆ ದಿವಸ ಸಜ್ಜನರ ಸಂಘ ಮಾಡೋಣ. ಆ ಸಂಘದಿಂದ ನಮ್ಮ ಜೀವನ ಪಾವನ ಆಗ್ತದ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ, ಕುಲ್ಲರ ಗೆಳೆತನ ಮಾಡಿದರ ನನಕಂದ. ಅವೆಲ್ಲ ತಾಯಂದಿರು ಹಾಡುತ್ತಿದ್ದವು, ಅವು ಬಿಟ್ಟ ಈಗ ಹಾಡೋದು. ಹೌದಲ್ರಿ? ಚಲೋ ಚಲೋ ಮಕ್ಕಳಿಗೆ ಕಲಿಸ್ಬೇಕು ನೀವೆಲ್ಲ. ಈಗ ಅವು ಎಲ್ಲ ನಾನ್ ನೋಡಿ ಮುದುಕಿಯರು ಹೊಸ ಹಾಡ ಹಾಡಾಕತ್ಯಾರ. ನಾವ್ ಕಡೆ ನೋಡಿ ಏನ್ ಹಾಡ್ ಅಂದ್ರ ನನಗೂ ಇದ್ಯಾಕ ಗೊತ್ತಿದಂಗ. ಏನ್ ಹಾಡ್ ಗೊತ್ತೇನು? ಮೊದಲು ಮಕ್ಕಳಾಗಬೇಕು, ನಂತರ ಲಗ್ನ ಆಗ್ಬೇಕು. ನೋಡಿ ಎಲ್ಲ ಹಲಿಕೆ ನೋಡಿಲ್ಲ. ಅವಕ್ ಅದ್ರ ಬಗ್ಗೆ ಗೊತ್ತದ, ಅದ್ರ ಬಗ್ಗೆ ಗೊತ್ತದ ಅವಕ್ಕ. ಆತ್ಮೀಯರೇ, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ ಕುಲ್ಲರ ಗೆಳತನ ಮಾಡಿದರ ನನಕಂದ ಸಲ್ಲದು ಮಾತು ಬರ್ತಾವ. ಏನು ಕರೆಸಿ ಹಾಡಿದ ಆ ಮಾತುಗಳು, ಆ ಸಂಘದಿಂದ ನಮ್ಮ ಜೀವನ ಪಾವನ ಆಗ್ತದ. ಅಂತ ಸಂಘವನ್ನ ಮಾಡಿ ಜೀವನದ ಮೋಕ್ಷವನ್ನ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಮಾಡೋಣ. ನಾಳೆಗೆ ಮತ್ತೆ ಸರಿಯಾಗಿ 7 ಗಂಟೆಗೆ ನಾನು ಇನ್ನೇನು ಹೇಳಿದೆ. ಏಕೆಂದ್ರೆ ಇನ್ನೊಂದಿಷ್ಟು ಜನರನ್ನ ಕರ್ಕೊಂಡು ಬನ್ನಿ. ಈ ಸಮಯ ಮತ್ತೆ ಬಾರದು. ಶರಣರು ಹೇಳಂಗಿಲ್ಲ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ. ಈಗೊಂದೇನೋ ಶ್ರಾವಣ ಮಾಸದ ಗಾಳಿ ಅದ.